ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಕ್ಯೂರಿಯಾಸಿಟಿ ಕುತೂಹಲ ಪಠ್ಯಪುಸ್ತಕದ ಮೊದಲನೇ ಚಾಪ್ಟರ್ ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು, ದ ಎವರ್ ಎವಾಲ್ವಿಂಗ್ ವರ್ಲ್ಡ್ ಆಫ್ ಸೈನ್ಸ್. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪಾಠದಲ್ಲಿ ಇರತಕ್ಕಂಥ ಮುಖ್ಯ ಅಂಶಗಳೇನು ಮತ್ತು ಈ ಪಾಠದ ಕೊನೆಯಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳಿಗೆ ಪ್ರಶ್ನೆಯನ್ನು ರಚಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಒಟ್ಟಾರೆ ಇಡೀ ಟೆಕ್ಸ್ಟ್ ಬುಕ್ಕಿನ ಈ ಮೊದಲ ಪಾಠದಲ್ಲಿ ನಿರ್ದಿಷ್ಟವಾಗಿ ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿಲ್ಲ. ಒಟ್ಟಾರೆ ಇಡೀ ಟೆಕ್ಸ್ಟ್ ಬುಕ್ ಅಂದ್ರೆ 7ನೇ ತರಗತಿ ಬದಲಾಗಿರ್ತಕ್ಕಂಥ ಹೊಸ ಟೆಕ್ಸ್ಟ್ ಬುಕ್ ಕ್ಯೂರಿಯಾಸಿಟಿ ಏನಿದೆ, ಆ ಇಡೀ ಟೆಕ್ಸ್ಟ್ ಬುಕ್ ಯಾವ ರೀತಿ ಹೋಗುತ್ತೆ, ಬರ್ತಕ್ಕಂಥ ಮುಂದಿನ ಪಾಠಗಳು ಯಾವ ಒಂದು ಅಂಶದ ಆಧಾರದ ಮೇಲೆ ಫ್ರೇಮ್ ಮಾಡ್ತಾ ಹೋಗ್ಲಾಗಿದೆ, ಈ ವಿಚಾರಗಳ ಬಗ್ಗೆ ಈ ಒಂದು ಪಾಠದಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಆ ಪಾಠದಲ್ಲಿರ್ತಕ್ಕಂಥ ಮುಖ್ಯವಾದಂತಹ ಅಂಶಗಳನ್ನು ತಮಗೆ ತಿಳಿಸುವ ಪ್ರಯತ್ನದ ಜೊತೆಗೆ ಪಠ್ಯಪುಸ್ತಕದ ಅಂದ್ರೆ ಈ ಪಾಠದ ಕೊನೆಯಲ್ಲಿರ್ತಕ್ಕಂಥ ಉತ್ತರಗಳಿಗೆ ಪ್ರಶ್ನೆಯನ್ನು ರಚಿಸ್ತಕ್ಕಂಥದ್ದು, ಆ ಒಂದು ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. ಆದ್ಮೇಲೆ ನಾನು ಏನ್ ಹೇಳಿದೆ, ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು ಈ ಒಂದು ಪಾಠದಲ್ಲಿ ದ ಎವರ್ ಚೇಂಜಿಂಗ್ ವರ್ಲ್ಡ್ ಆಫ್ ಸೈನ್ಸ್ ಏನಿದೆ, ಈ ಒಂದು ಪಾಠವು ಕೇಂದ್ರೀಕರಿಸಿರ್ತಕ್ಕಂಥ 5 ಪ್ರಮುಖ ಅಂಶಗಳು. ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದ 5 ಕೋರ್ ಫೋಕಸ್ ಏರಿಯಾಸ್ ಆಫ್ ದಿ ಲೆಸನ್. ಒಂದನೇದು ಅಂದ್ರೆ ಈ ಪಾಠ ಅನ್ನೋದಕ್ಕಿಂತಲೂ ಇಡೀ ಟೆಕ್ಸ್ಟ್ ಬುಕ್ ಯಾವ ಅಂಶದ ಆಧಾರದ ಮೇಲೆ ಫ್ರೇಮ್ ಆಗಿದೆ ಅಂತಕ್ಕಂಥದ್ದು. ಕುತೂಹಲ ಮತ್ತು ಪ್ರಶ್ನಿಸುವಿಕೆ. ವಿಜ್ಞಾನವು ಕೇವಲ ತಥ್ಯಗಳ ಮೂಟೆ ಅಲ್ಲ, ಬದಲಿಗೆ ಇದು ಪ್ರಶ್ನಿಸುವ ಮತ್ತು ಅನ್ವೇಷಿಸುವ ಮೂಲಕ ಜಗತ್ತನ್ನು ತಿಳಿಯುವ ಪ್ರಕ್ರಿಯೆಯಾಗಿದೆ ಎಂಬುದನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುವುದು ಈ ಒಂದು ಪಠ್ಯಪುಸ್ತಕದ ಈ ಪಾಠದ ಮುಖ್ಯ ಉದ್ದೇಶ. ಅದನ್ನೇ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ, ಕ್ಯೂರಿಯಾಸಿಟಿ ಅಂಡ್ ಕ್ವಶನಿಂಗ್ instilling in students that science is not just a bundle of facts but rather a process of understanding the world through questioning and exploration. ಎರಡನೇದು, ಅನುಭವ ಆಧಾರಿತ ಕಲಿಕೆಗೆ ಆದ್ಯತೆಯನ್ನ ಇಡೀ ಟೆಕ್ಸ್ಟ್ ಬುಕ್ ನೀಡಲಾಗಿದೆ. ಕೇವಲ ತರಗತಿ ಅಥವಾ ಪುಸ್ತಕಕ್ಕೆ ಸೀಮಿತವಾಗದೆ ದೈನಂದಿನ ಪ್ರಯೋಗಗಳು ಹಾಗೂ ಚಟುವಟಿಕೆಗಳ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ಗಳಿಸುವುದು ಮತ್ತು ಅದಕ್ಕೆ ಪ್ರೋತ್ಸಾಹವನ್ನು ನೀಡತಕ್ಕಂಥದ್ದು ಇಡೀ ಈ ಪಠ್ಯಪುಸ್ತಕದ ಮೂಲ ಉದ್ದೇಶ ಆಗಿದೆ. ಎರಡನೇ ಅಂಶ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಎನ್ಕರೇಜಿಂಗ್ ದ ಅಕ್ವಿಸಿಷನ್ ಆಫ್ ಪ್ರಾಕ್ಟಿಕಲ್ ನಾಲೆಡ್ಜ್ ಥ್ರೂ ಡೈಲಿ ಎಕ್ಸ್ಪೆರಿಮೆಂಟ್ಸ್ ಅಂಡ್ ಆಕ್ಟಿವಿಟೀಸ್ ವಿತೌಟ್ ಬೀಯಿಂಗ್ ರಿಸ್ಟ್ರಿಕ್ಟೆಡ್ ಟು ಜಸ್ಟ್ ದ ಕ್ಲಾಸ್ ರೂಮ್ ಆರ್ ಟೆಕ್ಸ್ಟ್ ಬುಕ್ಸ್. ಮೂರನೇ ಅಂಶ, ಅಂತರ್ ಸಂಬಂಧಿತ ಜ್ಞಾನ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೂವಿಜ್ಞಾನದ ವಿಷಯಗಳು ಪ್ರತ್ಯೇಕವಾಗಿ ಕಾಣಿಸಿದರೂ ಅವುಗಳ ನಡುವೆ ಇರುವ ಗಾಢವಾದ ಅಂತರ್ ಸಂಬಂಧವನ್ನು ಪರಿಚಯಿಸತಕ್ಕಂಥದ್ದು ಈ ಪಠ್ಯಪುಸ್ತಕದ ಮೂಲ ಉದ್ದೇಶವಾಗಿದೆ. ಇಂಟರ್ ಡಿಸಿಪ್ಲಿನರಿ ನಾಲೆಡ್ಜ್, introducing the deep interconnectedness among the subjects of physics, chemistry, biology and geology, even though they may appear distinct. ಪರಿಸರ ಜವಾಬ್ದಾರಿ ಮತ್ತು ಸುಸ್ಥಿರತೆ. ಮಾನವನ ಚಟುವಟಿಕೆಗಳು ಪ್ರಕೃತಿಯ ಮೇಲುಂಟು ಮಾಡುವ ಪರಿಣಾಮಗಳನ್ನು ಅರಿತು ಸುಸ್ಥಿರ ಜಗತ್ತನ್ನು ನಿರ್ಮಿಸುವಲ್ಲಿ ವಿಜ್ಞಾನದ ಪಾತ್ರವನ್ನು ಈ ಟೆಕ್ಸ್ಟ್ ಬುಕ್ ತಿಳಿಸುತ್ತದೆ. Environmental responsibility and sustainability, understanding the impact of human activities on nature and explaining the role of science in building a sustainable world. ವೈಜ್ಞಾನಿಕ ಆಲೋಚನಾ ಕ್ರಮ. ಐದನೇದು, ಸಿದ್ಧ ಉತ್ತರಗಳನ್ನು ಸ್ವೀಕರಿಸುವ ಬದಲು ಘಟನೆಗಳು ಏಕೆ ಮತ್ತು ಹೇಗೆ ಸಂಭವಿಸುತ್ತವೆ ಎಂದು ವಿಜ್ಞಾನಿಗಳಂತೆ ಆಳವಾಗಿ ಯೋಚಿಸುವ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು ಇಡೀ ಈ ಕುತೂಹಲ ಟೆಕ್ಸ್ಟ್ ಬುಕ್ ಪ್ರಮುಖವಾಗಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಏನು, ಏಕೆ, ಹೇಗೆ ಎಂಬತಕ್ಕಂಥ ವಿಚಾರಗಳನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಇಡೀ ಟೆಕ್ಸ್ಟ್ ಬುಕ್ ಸಾಗ್ತಾ ಹೋಗುತ್ತೆ. ಸೈಂಟಿಫಿಕ್ ಥಿಂಕಿಂಗ್, cultivating a mindset to think deeply like scientists about why and how events occur instead of passively accepting ready-made answer. ನೋಡಿ, ಈ ಪಾಠದ ಕೊನೆಯಲ್ಲಿ ಒಂದು 4 ಉತ್ತರಗಳನ್ನು ನೀಡಲಾಗಿದೆ. ನಾವು ಇದುವರೆಗೂ ಕೂಡ ಏನ್ ಮಾಡ್ತಾ ಇದ್ವಿ,
ಟೆಕ್ಸ್ಟ್ ಬುಕ್ ಅಂದ್ರೆ ಪ್ರಶ್ನೆ ಕೇಳೋದು ಅಂತೇಳಿ, ಪ್ರಶ್ನೆ ಕೇಳಿ ವಿದ್ಯಾರ್ಥಿಗಳ ಉತ್ತರವನ್ನು ಪಡಿತಕ್ಕಂಥದ್ದು. ಇಲ್ಲಿ ಉತ್ತರಗಳನ್ನು ಅವನೇ ಕೊಟ್ಟವನೇ, ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಯಾವ ರೀತಿ ಫ್ರೇಮ್ ಮಾಡ್ತಾನೆ ಅಂತೇಳಿ, ಅಂದ್ರೆ ತನ್ನದೇ ಆದಂತಹ ಸೃಜನಶೀಲತೆಯನ್ನು ಬಳಸಿಕೊಂಡು ತನ್ನ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳು ಯಾವ್ಯಾವ ತರದಾಗೆಲ್ಲ ಪ್ರಶ್ನೆಗಳನ್ನ ರಚನೆ ಮಾಡ್ಬೋದು ಅಂತೇಳಿ. ಸ್ಪೆಸಿಫಿಕ್ ಆಗಿ ಈ ಉತ್ತರಕ್ಕೆ ಇದೇ ಪ್ರಶ್ನೆ ರಚನೆ ಮಾಡಬೇಕು ಅಂತ ಏನಿಲ್ಲ, ಪ್ರತಿಯೊಂದು ಮಗುವು ಕೂಡ ವಿಭಿನ್ನವಾಗಿ ರಚನೆ ಮಾಡಲಿಕ್ಕೆ ಅವಕಾಶ ಇದೆ. ಒಂದನೇ ಉತ್ತರ, ಕೇವಲ ಸ್ವಲ್ಪ ಹಾಲನ್ನು ಸೇರಿಸಿ, ಜಸ್ಟ್ ಆಡ್ ಎ ಲಿಟ್ಲ್ ಮಿಲ್ಕ್, ಇದು ಉತ್ತರ. ಈ ಉತ್ತರಕ್ಕೆ ಸರಿಯುವಂತಕ್ಕಂಥ ಪ್ರಶ್ನೆ ಹೇಗೆ? ಒಂದನೇ ಪ್ರಶ್ನೆ, ಅಮ್ಮ ನಾನು ಮಾಡಿದ ಕಾಫಿ ತುಂಬಾ ಕಹಿಯಾಗಿದೆ, ಈಗ ಇದನ್ನು ಸರಿಪಡಿಸುವುದು ಹೇಗೆ? ಈ ಪ್ರಶ್ನೆಗೆ ಬಹುಶಃ ಅದು ಉತ್ತರ ಆಗತ್ತೆ ಅಂತೇಳಿ. ಪ್ರಶ್ನೆ ಒಂದು. ಇದನ್ನು ಇಂಗ್ಲಿಷ್ ನಲ್ಲಿ, ಮಾಮ್ ದ ಕಾಫಿ ಐ ಮೇಡ್ ಇಸ್ ವೆರಿ ಬಿಟ್ಟರ್, ಹೌ ಡು ಐ ಫಿಕ್ಸ್ ಇಟ್ ನೌ? ಅದೇ ಉತ್ತರಕ್ಕೆ ಇನ್ನೊಂದು ಪ್ರಶ್ನೆ, ಬೆಕ್ಕಿನ ಮರಿಗಳಿಗೆ ನೀರು ಕುಡಿಸಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಅವು ಕುಡಿಯುತ್ತಿಲ್ಲ, ನಾನು ಏನು ಮಾಡಲಿ? ಈ ಪ್ರಶ್ನೆ ನಮಗೂ ಕೇಳ್ತಾ ಇದೆ. ಅದೇ ಆ ತರ ಅಂದಾಗ ಏನ್ ಮಾಡ್ತೇನೆ, ಆಗ ಸ್ವಲ್ಪ ಹಾಲನ್ನು ಸೇರಿಸು. ಈ ರೀತಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡಬಹುದು ಅಂತ. ಎರಡನೇ ಉತ್ತರ, ಏಕೆಂದರೆ ಬೆಕ್ಕಿನ ಹಲ್ಲುಗಳು ವಕ್ರವಾಗಿದ್ದವು, ಬಿಕಾಸ್ ದ ಕ್ಯಾಟ್ಸ್ ಟೀತ್ ವರ್ ಕ್ರೂಕ್ಡ್. ಇದಕ್ಕೇನು ಪ್ರಶ್ನೆ? ಇಲಿಯು ಬೆಕ್ಕಿನ ಬಾಯಿಂದ ಅಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳಲು ಹೇಗೆ ಸಾಧ್ಯವಾಯಿತು ಅಂತೇಳಿ ಪ್ರಶ್ನೆ ಕೇಳಿದ್ರೆ, ಅದಕ್ಕೆ ಈ ಮೇಲ್ಗಡೆ ಏಕೆಂದರೆ ಬೆಕ್ಕಿನ ಹಲ್ಲುಗಳು ವಕ್ರವಾಗಿದ್ದವು ಅಂತೇಳಿ ಬರ್ಬೋದು ಅಂತ. ಸ್ಪೆಸಿಫಿಕ್ ಇದೇ ಉತ್ತರ ಅಂತ ಅಲ್ಲ, ಪ್ರತಿಯೊಂದು ಮಗು ಕೂಡ ತನ್ನದೇ ಆದ ರೀತಿಯಲ್ಲಿ ಈ ಪ್ರಶ್ನೆಗಳನ್ನ ರಚನೆ ಮಾಡಲಿಕ್ಕೆ ಅವಕಾಶ ಇದೆ. ಇದರ ಇಂಗ್ಲಿಷ್ ವರ್ಷನ್, ಹೌ ವಾಸ್ ದ ಮೌಸ್ ಏಬಲ್ ಟು ಎಸ್ಕೇಪ್ ಫ್ರಮ್ ದ ಕ್ಯಾಟ್ಸ್ ಮೌತ್ ಸೋ ಈಸಿಲಿ? ಪ್ರಶ್ನೆ ಇನ್ನೊಂದು ಯಾವ ರೀತಿ ರಚನೆ ಮಾಡಬಹುದು ಅಂತ, ಕಾಡಿನ ಆ ಚತುರ ಬೇಟೆಗಾರ ಪ್ರಾಣಿಯು ತನಗೆ ತಂದ ಮಾಂಸವನ್ನು ಕಚ್ಚಿ ತಿನ್ನಲು ಏಕೆ ಕಷ್ಟಪಡುತ್ತಿತ್ತು? ಈ ಪ್ರಶ್ನೆ ಕೇಳಿದ್ರೆ ಆ ಮೇಲ್ಗಡೆದು ಉತ್ತರ ಆಗಬಹುದು ಅಂತ ಹೇಳಿ. ವೈ ವಾಸ್ ದಟ್ ಕ್ಲೆವರ್ ಹಂಟರ್ ಅನಿಮಲ್ ಆಫ್ ದ ಫಾರೆಸ್ಟ್ ಸ್ಟ್ರಗಲಿಂಗ್ ಟು ಬೈಟ್ ಅಂಡ್ ಈಟ್ ದ ಮೀಟ್ ಇಟ್ ಬ್ರಾಟ್ ಫಾರ್ ಇಟ್ ಸೆಲ್ಫ್? ಮೂರನೇ ಉತ್ತರ, ಚಿಂತಿಸದಿರಿ, ನನ್ನ ಬಳಿ ಟವಲ್ ಇದೆ, ಇದು ಉತ್ತರ. ಈ ಉತ್ತರಕ್ಕೆ ಒಂದು ಪ್ರಶ್ನೆನ ರಚನೆ ಮಾಡಿ ಅಂತ. ಡೋಂಟ್ ವರಿ, ಐ ಹ್ಯಾವ್ ಎ ಟವಲ್. ಈಗ ಪ್ರಶ್ನೆ ನೋಡಿ, ಅಯ್ಯೋ ಪ್ರಯೋಗದ ವೇಳೆ ಆಕಸ್ಮಿಕವಾಗಿ ಮೇಜಿನ ಮೇಲೆ ನೀರು ಚೆಲ್ಲಿ ಹೋಯ್ತಲ್ಲ, ಈಗೇನು ಮಾಡುವುದು ಅಂತ ಪ್ರಶ್ನೆ ಕೇಳಿದಾಗ ಬಹುಶಃ ಡೋಂಟ್ ವರಿ, ನನ್ನ ಬಳಿ ಟವಲ್ ಇದೆ ಅಂತೇಳಿ ಪ್ರಶ್ನೆ ಉತ್ತರವನ್ನು ಹೇಳಿದ ರೀತಿಯಲ್ಲಿ.